ರಾಜ್ಯಕ್ಕೆ ಮುಖ್ಯಮಂತ್ರಿಯವರು ಉತ್ತಮ ಬಜೆಟ್ ಅನ್ನ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿಯೂ ಕೂಡ ಎಲ್ಲಾ ಶಾಸಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿ ಬಜೆಟ್ ನಲ್ಲಿ ಮಂಡನೆಯನ್ನ ಮಾಡುತ್ತಾರೆ ಎಂದು ಅಂದುಕೊಂಡಿದ್ದೆವು. ಆದರೆ ಈ ಬಾರಿ ಆಗಿಲ್ಲ. ಮುಂದಿನ ಬಾರಿಗೆ ಬಜೆಟ್ ನಲ್ಲಿ ಅವೆಲ್ಲವುಗಳನ್ನ ಸೇರಿಸಿಕೊಳ್ಳುತ್ತಾರೆ ಎಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ತಮ್ಮ ಪಕ್ಷದ ಪರವಾಗಿಯೇ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಎಸ್ ಕೊಡಿಗೆಹಳ್ಳಿ ಪಾಳ್ಯ, ಎಸ್ ಕೊಡಿಗೆಹಳ್ಳಿ, ಹೊಸಪಾಳ್ಯ ಮತ್ತು ಚಿಕ್ಕೋನಹಳ್ಳಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಅಲ್ಲ, ಜಿಲ್ಲೆಗೆ ಇಡೀ ಜಿಲ್ಲೆಗೆ ಎಲ್ಲ ಒಂದು ಆಶಾದಾಯಕ ಇತ್ತು. ನಾವು ಎಲ್ಲರೂ ಒಂದು ಆಕ್ಷನ್ ಪ್ಲಾನ್ ಮಾಡಿಕೊಟ್ಟಿದ್ದು, ಎಲ್ಲ MLA ಸೇರಿ ಮೀಟಿಂಗ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಕಡೆ ಕೊಟ್ಟಿದ್ದು. ಮತ್ತು ಮುಖ್ಯಮಂತ್ರಿಗಳು ಕೂಡ ಮೀಟ್ ಮಾಡಿ ಮಾತಾಡಿದ್ದು. ಈ ಸರಿ ಸೇರಿಸಿಲ್ಲ, ಮುಂದಿನ ಸರಿ ನೋಡೋಣ. ಅಲ್ಲ, ಆಶಾದಾಯಕವಾದಂಥ ಬಜೆಟ್ ಸರಿ ಬರುತ್ತೆ ಅಂತೇಳಿ ಇಡೀ ಬಂದಿಲ್ಲದೇ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರಲ್ಲ. ಅಲ್ಪಸಂಖ್ಯಾತರಿಗೆ, ಬಡವರಿಗೆ, OBC ವರ್ಗಕ್ಕೆ ಎಲ್ಲವೂ ಕೂಡ SC ST OBC ವರ್ಗಕ್ಕೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ವರ್ಗ ಯಾವ ಶೋಷಿತ ವರ್ಗ ಇದ್ವು ಎಲ್ಲವಕ್ಕೂ ಸಹಕಾರ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕಡೆ ಸರಿ ಅದೇ ಅಧಿವೇಶನದಲ್ಲಿ ಆಗಿರೋಂಥ ಒಂದಿಷ್ಟು ಜಾರಿಗೆ ಆಗಿದಾವ ಅಂತ ಬಜೆಟ್ ಈಗ ಒಂದು ಸರಿ ಬಜೆಟಲ್ಲಿ ಸೇರಿರ್ತಕ್ಕಂಥದ್ದು ಮಠಗಂಗೆ ಪಳ್ಳಿ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಜೂನ್ ಅಷ್ಟೊತ್ತಿಗೆ ನಾವು ನೀರು ಬಿಡಬೇಕು ಆ ಕೆರೆಗೆ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಅದು ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ಬಿಕೆಗೌಡ ಪ್ರಾಜೆಕ್ಟ್ಗೆ 5 ಕೋಟಿ ರೂಪಾಯಿ ಕೊಡಿಸಿ ತಿರ್ಗಾ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೆಕ್ಸ್ಟ್ ಇಯರ್ ಎಲ್ಲ ಕೆರೆಗಳಿಗೂ ನೀರು ಬಿಡಿಸ್ತಕ್ಕಂಥ ಪ್ರತಿ ಯೋಜನೆ ನಾವು ಲಾಸ್ಟ್ ಹಿಂದಿನ ಸರ್ಕಾರದಾಗ 5 ವರ್ಷ ಒಂದು ಮನೆ ಕೊಟ್ಟಿಲ್ಲ. ಈ ವರ್ಷ ನಾವು 2.5 ವರ್ಷ ಐತೆ. ಗ್ರಾಮೀಣ ಪ್ರದೇಶದಾಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಇದಕ್ಕೂ ನಾವು ಮನೆ ಕೊಟ್ಟಿಲ್ಲ. ಇದರಿಂದ ಭಾರಿ ಮನೆಗಳಿಗೆ ಬೇಡಿಕೆ ಇದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಹಾಲಿನ ಪ್ರೋತ್ಸಾಹ ಸರಿಯಾಗಿದ್ದರೆ ಆಗ್ತವೆ. ಡಾಕ್ಯುಮೆಂಟ್ ಸರಿಯಾಗಿ ಇಲ್ದಿಲ್ಲ ಅಂತಂದರೆ ಆಗಲ್ಲ. ಈಗ ಮೊದಲಂಗೆ ಹ್ಯಾಂಡ್ ವರ್ಕ್ ಏನೂ ಇಲ್ಲ, ಎಲ್ಲ ಕಂಪ್ಯೂಟರ್ ವರ್ಕ್ ಇರೋದ್ರಿಂದ ಲೇಟ್ ಆದೇ ಆಗುತ್ತೆ. ಎಲ್ಲ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಡಬೇಕು. ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದರೆ ಈಸೊತ್ತಾಗಲ್ಲ. ಡಾಕ್ಯುಮೆಂಟ್ಸ್ ಕೊಟ್ಟರು ಕೂಡ ಎಲ್ಲ ಒಂದು ಕಡೆ ಅಲ್ದಾಡ್ಸೋಂಥ ಕೆಲಸ ಆಗ್ತದೆ ಅಂತ ಸಾರ್ವಜನಿಕರಿಗೆ ಬರಲ್ಲ. ನಿಮ್ಗೆ ಹೆಂಗಾಯ್ತು ಗೊತ್ತಾ, ನೀನು ಫಸ್ಟ್ ಕೊಟ್ಟಿರ್ತೀಯ ಅಂದರೆ ನಿಂದು ಇಶ್ಯೂ ಮಾಡಿದರೆ ಇನ್ನೊಬ್ರಿಗೆ ಹೋಗೋದು. ನಾವು ಇದು ನಾನು ನೀನು ಸೇರ್ಕೊಂಡು ಮಾಡೋದಲ್ಲ, ಅದು ಕಂಪ್ಯೂಟರ್ ತಗೊಳೋದು. ಕಂಪ್ಯೂಟರ್ ನೀನು ಫಸ್ಟ್ ಫೀಡ್ ಮಾಡಿದ್ಯಾ ಅಂದರೆ ನಿಂದು ಆದಮೇಲೆ ನಾವು ಇನ್ನೊಂದು ಮಾಡೋಕ್ಕಾಗೋದು. ಇದೇ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ತಾಲೂಕು ಅಧ್ಯಕ್ಷ ವೆಂಕಟೇಗೌಡ, PDO ಮಂಜುಳಾ, ಗುತ್ತಿಗೆದಾರ ರವಿಕುಮಾರ್, ಕೃಷ್ಣೇಗೌಡ, ಮುಖಂಡರಾದ ಉಂಡೆರಾಮಣ್ಣ, ರಾಜಣ್ಣ, ಅಶ್ವತ್ಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, CC ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.